ವೆಲ್ಕಮ್ ಟು ಮೈ ಚಾನಲ್. ಕನ್ನಡ ಯೂಟ್ಯೂಬ್ಗೆ ಹೊಸ ಪರಿಚಯ. ಏನೋ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಸ್ಬಿಟ್ಟು ಬೆಳಗ್ಗೆ ವಾಂತಿ ಹಾಕಕ್ಕೆ ಹೋಗೋಣ. ಫಸ್ಟ್ ಇಂಟ್ರೊಡಕ್ಷನ್ ಕೊಡೋಣ ಇರೋ ಗೈಸ್. ಇವಾಗ ಒಬ್ಬ ಫ್ರೆಂಡ್ ಇದ್ದ ನಮಗೆ, ಅವ್ರ ಅಕ್ಕದು ಮದುವೆ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ, ದೊಡ್ಡ ಒಂದು ಬೆಕ್ನನ್ ಮಗ. ಅವನು ಬಂದರೆ ಬರೀ ಇಂಥ ಕೆಲಸಗಳೇ ಒಂದು. ಇವಾಗ ವಾಂತಿ ಮಾಡೋಕೆ ಹೋಗೋನೆ, ಬರ್ತಾನೆ ಇರ್ರಿ ತೋರಿಸ್ತೀನಿ. ಇವಾಗ ಸ್ವಲ್ಪ ಫಸ್ಟ್ ಟೈಮ್ ಅಲ್ಲ, ಏನೇನೋ ಅನಿಸ್ತಾ ಇದೆ ಮಾತಾಡೋಕ್ಕೆ. ಕ್ಯಾಮ್ರಾ ನೋಡ್ಕೊಂಡು ಏನು ಮಾತಾಡ್ಬೇಕಂತಾನೆ ಅನಿಸ್ತಾರ, ಅಂದರೂ ಮಾತಾಡ್ತೀನಿ. ನಾನು ಬ್ಲಾಗ್ ನೋಡ್ತಾ ಇದ್ದೀರಾ ಅಂದರೆ ಫುಲ್ ಎಂಟರ್ಟೈನ್ಮೆಂಟೇ ಇರುತ್ತೆ. ಇವಾಗ ನೀರು ತೊಗೊಳಕ್ಕೆ ಬಂದಿದ್ದೀವಿ. ಅದೇ ಅನ್ನಲ್ಲ ತಿನ್ನೋಕ್ಕೆ ಒಂದು ಸ್ವಲ್ಪ ವಾಂತಿ ಮಾಡ್ಕೊಂಡಿದ್ದಾನೆ. ಅದೇನಾಯ್ತೋ ಗೊತ್ತಿಲ್ಲ. ಏನಾಯ್ತು ನಿಮ್ಗೆ ಬೆಳಗ್ಗೆ ನೋಡಿ ಗೈಸ್, ಬೆಳಗ್ಗೆ ಏನೋ ಶುಭ ಸುದ್ದಿ ಕೊಡ್ಬೋದೇನೋ. ಇದು 9 ತಿಂಗಳಾದ್ಮೇಲೆ ನೋಡಿ, 9 ತಿಂಗಳಾದ್ಮೇಲೆ ಪೋಸ್ಟ್ ಆಗ್ತಾನೆ ಮಗು ಜೊತೆ. ಅವಾಗ ನೋಡಿ ಇವನೇ ಬೆಕ್ಕು. ಇವನ್ ಯಾವನ ಸಡೆ ನನ್ನ ಮಗ. ಇವನೇ ಬಂದಿದ್ದ ಕಡೆ ಎಲ್ಲ ಒಂದು ವಾಮಿಟ್ ಮಾಡ್ಕೊಂಡಿದ್ದಾನೆ. ಇವಾಗ ತಾನೇ ಬಸ್ ಹತ್ತೀನಿ ಗೈಸ್. ಸಾರಿ, ಬೇಜಾರು ಮಾಡ್ಕೊಬೇಡಿ. ಇಂಟ್ರೋ ಸ್ವಲ್ಪ ಬರ್ತಲ್ಲ, ಅದು ಫಸ್ಟ್ ಟೈಮ್ ಮೆಜೆಸ್ಟಿಕ್ ಬಂದು ಕ್ಯಾಮ್ರಾ ಹಿಡಿದ್ರೆ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಎಲ್ಲ ಪ್ರತಿಭೆಗಳು ಸ್ಟಾರ್ಟ್ ಆಗೋದು ಮೆಜೆಸ್ಟಿಕ್ ಇಂದಾನೆ. ಈಗ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ನಿಲ್ತಿದ್ದೀವಿ. ಯಾವುದಾದ್ರು ತುಮಕೂರು ಬಸ್ ಸ್ಟ್ಯಾಂಡ್ಗೆ. ಕಿಪ್ಪಿ ಬಾಯ್ ಫ್ರೆಂಡ್ ಅವರು. ಯಾರ್ದು? ಕಿಪ್ಪಿ ಅವ್ನು ಕಿಪ್ಪಿ ಲವರು. ಈ ನನ್ನ ಮಗ ಹುಚ್ಚ ವಾಮಿಟ್ ಮಾಡೋಕೆ ಇಷ್ಟಕ್ಕೆ ಟೈಮ್ ಹೋಗುತ್ತೆ ಬಸ್ಸಲ್ಲಿ. ಒಬ್ಬರೇ ಮಾಡೋಕ್ಕಾಗಲ್ಲ. ಈಗ ತಾನೇ ಫ್ಲೈಟಿಂದ ಬಂದು ಲ್ಯಾಂಡ್ ಆಗಿದ್ದೀರಿ. ಕಳಿಸ್ತಾರ. ಇನ್ನೊಬ್ಬ ಹುಡುಗ ಬರ್ತಾನೆ, ನಮ್ಮ ಹುಡುಗ. ಎಲ್ಲಿದ್ದಾನಂತ ಮಚ್ಚಿ? ಬರ್ತಾನೆ. ಗಾಯ್ಸ್ ಆನ್ ದ ವೇ. ಓಕೆ ಗಾಯ್ಸ್, ಇವಾಗ ಚಿತ್ರದುರ್ಗ ಕೋಟೆಗೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಆಗಿಂದ ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ಅವ್ನಿಗೆ ವೇಟ್ ಮಾಡ್ಕೊಂಡು ಸತ್ತೋಗಿದ್ರಿ. ಈಗ ನಮ್ಮ ಕರಡಿ ಬಂದಿದ್ದಾನೆ. ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡು ವೆಲ್ಕಮ್ ಟು. ನೀಟಾಗಿ ಮಾತಾಡೋ. ನಮ್ಮ ಅಮ್ಮ ನೋಡ್ತಾರೆ, ಏನೋ ನೀನು ನಮ್ಮಮ್ಮ ಇವ್ರಮ್ಮ ಎಲ್ಲರೂ ನೋಡ್ತಾರೋ. ಯಾರು ಗೊತ್ತಾಯ್ತು ಇಲ್ಲೇ ಎಂತ ಹಲ್ಕಟ್ಟಿವನ ಅಂತ. ನನ್ನ ತಲೆ ಕ್ಲಿಪ್ ಆಗ್ತಾ ಇವಾಗ ಫಸ್ಟ್ ಸೀರೆ ತಗೊಂಡ್ಬಿಡು. ಸೀರೆ ಬಳೆ ಎಲ್ಲ ತಗೊಂಡ್ಬಿಡು. ಆಗ ಏನು ಶೂಟ್ ಬಂದಂತೆ. ನೀನು ಬ್ಲಾಗ್ ಮಾಡ್ತಿದ್ದೆ, ಏನು ಮಾಡ್ತಿದ್ಯಾ? ಇವನು ಯಾವುದೋ ರೀಲ್ಸ್ ನೋಡ್ಬಿಟ್ಟವನೇ. ಗ್ರೇಟ್ ಅಂತ. ಅದು ಚೆಲ್ಸಿ ಶೂ, ಅದು ಬೇರೆ ತಗೋತೀನಿ. ನೀನು ಚೆಲ್ಸಿ ಶೂ ಆದ್ರೂ ತಗೋ, ಚಪ್ಪಲಿ ಶೂ ಕಾಸೇ ಇಲ್ಲ. ಚೇತನ್ ಬಂದ ಕಟ್ಬಿಡಿ, ಬಕ್ಕ ಬಿಡ್ತೀನಿ ಎಲ್ಲರೂ. ಬಗ್ಗು ಸರಿಗಾಗ್ರಲ್ಲಿ ನೋಡಲು ನಾಯಿ ನೀನೇ ಬೀದಿ ಸುತ್ತವನು ಅಂತೀನಿ. ಅಂದ್ರೆ ಲೈಫಲ್ಲಿ ಫಸ್ಟ್ ಟೈಮು ದೀಪಕ್ಕು ಫೈನಲಿ ಮಾಮ್ ಏರ್ ಜಾಡೋನು ಮಾಮ್. ಲಾಸ್ಟ್ ಕಪ್ ಬಾರಲು ಏನ್ರ ಓಡಾಕ್ತೀರಾ ಅಪ್ಪ ಇಡ ಅಂತ. ಇವನ್ ನಮ್ ಚಿನ್ನಿ, ಅವನ್ ಬ್ಯಾಂಗ್ ಅಂತ ಸ್ಕ್ರೀನ್ ಶಾಟ್ ಅಲ್ಲಿ ಇಟ್ಟಾರೆ. ಫೈನಲಿ 1000 ಎಷ್ಟು ಒಂದು 9 ಅಂಗಡಿ ಹುಡುಕಾದ್ಮೇಲೆ ಫೈನಲಿ ಸಿಕ್ಕೈತೆ. ಅದೆಲ್ಲೋ ರೀಲ್ಸ್ ಅಲ್ಲಿ ನೋಡ್ಬಿಟ್ಟಾನೆ ಗೈಸ್. ಏನಿಲ್ಲ, ರೀಲ್ಸ್ ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಮ್ಗೆ ಶೋಕಿ ಹೊಡಿಯೋದು. ಶೂ ಏನಂತಾರೆ, ಇದು ಶೂ ಹೆಸರು ಏನಂತಾರ? ಅದು ಪ್ರಾಡ.
ಪಾರ್ಡ ಇಂಥ ನನ್ನ ಮಕ್ಳು ಎಲ್ಲಿಂದ ಬಂದು ಸಿಕ್ಬಿಡ್ತಾರೋ ನಮ್ಗೆ ಹೊಟ್ಟೆ ಉರ್ಸಕ್ಕೆ. ಅಣ್ಣ ದಯವಿಟ್ಟು ಒಂದು ಹುಡ್ಕ್ಬಿಡೋಣ ಇದ್ರೆ 10 ಅಂಗಡಿ ಸುತ್ತೋಲೆ ಬಿಸಿಲಲ್ಲಿ. ಮಚ್ಚಿ ಪ್ಲೀಸ್ ಇವಾಗ ನನ್ನ ಚೌಟ್ರಿ ಹತ್ರ ಬಿಟ್ಬಿಡ್ರಲ್ಲ ದಯವಿಟ್ಟು ಕೊಡ್ರೋ. ನಿಮ್ಮನ್ನ ನಂಬ್ಕೊಂಡು ರೋಡಿಗೆ ಬರೋ ಥರ ಆಗ್ಬಿಡ್ತಲ್ಲ. ಬಾಟಾ ಸಿಕ್ತು, ನೆಮ್ಮದಿಯಾಗಿ AC ಇದೆ, ಸಿಕ್ಕಿಲ್ಲ ಅಂದ್ರೆ ನಾಟಕ ಮಾಡೋ ಆ ಟೈಪಿಲ್ಲ ಈ ಟೈಪ್ ಆಗ ಮಾಡೋ ಕಂಟೆಂಟ್ ಇರುತ್ತೆ ಅದಿರುತ್ತೆ ಅಂದ್ಬಿಟ್ಟು ಮಾಡಿಸ್ಬಿಟ್ರು. ಆ ಥರ ಒಫೆನ್ಸಿವ್ ಎಲ್ಲ ಮಾತಾಡ್ಬೇಡ ಪ್ರಜ್ವಲ್. ಹಾಂ ಎಷ್ಟು 7 ಕೋಟಿ ಜನ ನೋಡೋದು ಬ್ಲಾಗು ಒಂದು. ಇವಾಗ ಒಂದು ಒಳ್ಳೆ ಚಾಲೆಂಜು. ಇರೋ ಹೆಂಗಿದ್ರು ಶೂಸ್ ನೋಡಕ್ ಹೋಗ್ತಾ ಇದೀರಿ, ಅಲ್ಲಿ ಮಲಬಾರ್ ಸ್ಟೋರ್ ಇದೆ, ಅಲ್ಲೋಗ 5 ನಿಮಿಷ ನೋಡೋಣ, ಲಾಸ್ಟ್ ಬರ್ತಾ ಶೂಸ್ ಇದೆ ಅಂತ ಕೇಳೋಣ. ಏನ್ ಹೇಳ್ತೀಯ? ತುಂಬಾ ಕೆಟ್ಟದಾಗಿದೆ ಐಡಿಯಾ. ಇದು ಬೇಡ. ಫಸ್ಟು ನೀಟಾಗಿ ಮಾತಾಡೋಕೆ ಹೊಡೆದಾಗ್ಬಿಟ್ಟಿದೆ ಅಂತ ನನಗೆ. ಹಾಸನಿಗೆ ಬಂದ್ರೆ ಅವ್ನು ಅಂಡರ್ವೇರ್ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾನೆ. ವಿಡಿಯೋ ನೋಡ್ತಾರೆ ರಾಫ್ ಗಿಫ್ಟ್ ಮಾಡ್ಕೊಬಿಟ್ಟರು. ಸುಮ್ಮನೆ ಇರಪ್ಪ ಸ್ವಾಮಿ. ಫೈನಲಿ 1 ಎಟರ್ನಿಟಿ ಲೇಟು ಬಂದಿದ್ದೀವಪ್ಪ. ಈಗ ಬ್ಯಾಗ್ ಇಟ್ಬಿಟ್ಟು ಫೋರ್ಟ್ ನೋಡೋಕೆ ಹೋಗ್ತೀವಿ. ಬ್ಯಾಗ್ ಇಟ್ಬಿಟ್ಟು ಫೋರ್ಟ್ ನೋಡೋಕೆ ಹೋಗ್ತಾನಂತೆ. ಬ್ಯಾಗ್ ಇಟ್ಬಿಟ್ಟು ಬಲ್ಗಾಲ್ ಇಟ್ಟು ಬಂದಿದ್ದಾನೆ ಹುಡುಗಿರ ಹಂಗಾದ್ರೆ ಯಾವುದು. ನಾನು ನೀಟಾಗಿ ಮಾತಾಡೋ ಫಸ್ಟ್ ಹೇಳ್ತಾ ಇದ್ದೀನಿ. ನನ್ನ ಬಗ್ಗೆ ಎಲ್ಲ ಸ್ವಲ್ಪ ಹುಷಾರಾಗಿ ಮಾತಾಡು. ವಿಷ ತಿನ್ಕೊಂಡ್ಬಿಡ್ತೀನಿ. ನಮ್ಮ ಊರಲ್ಲೆಲ್ಲ ಬಂದು ಮಾತಾಡ್ಬಿಟ್ರೆ ಏರಿಯಾ ನನ್ಗಿಂತ ನನ್ನ ನೀರು ಕೊಡ್ದಿಲ್ಲ. ಎತ್ತು ಬುಟ್ಟು ಹಾಕ್ಬಿಡ್ತೀನಿ. ಮಕ್ಕಕ್ಕೆ ಬಡಿ ಐದು ತಂದದು. ಬಲ್ಗಲಿಡು ಬಲ್ಗಲಿಲ್ಲ ಇದು ಸೇರಲ್ವಾ? ಸೇರು ನಾಳೆ ಓದಿಸ್ತೀನಿ ಬಾ ನಿಮಗೆ. ಇವಾಗ ಕೆಳಗಡೆ ಹೋಗಿ ಫಸ್ಟ್ ಪಾನಿಪುರಿ ರೆಡಿ ಮಾಡ್ತಾರೋ ಎಲ್ಲ ನೋಡ್ಬೇಕಲ್ಲ. ನಮ್ದು ಏನಿದ್ರು ಕಿಚನ್ ಡಿಪಾರ್ಟ್ಮೆಂಟ್ ಇನ್ಮೇಲೆ ಅಲ್ಲ ಹೊಟ್ಟೆ ಮೇನ್ ನೋಟ್ ಲೋ ಬಿಡ್ರೋಲ್. ಇವಾಗ ಈ ನನ್ನ ಮಕ್ಳ ಜೊತೆ ಇದ್ರೆ ಸೀರಿಯಸ್ ಆಗಂತೂ ಮಾತಾಡಕ್ ಆಗಲ್ಲ. ನೋಡಿ ನಮ್ ಜೊತೆ ಚಿಲ್ಪಿಲ್ಲ ಇರೋದು ಜೀವನ. ಯಾವ ಇವತ್ತಿರ್ತೀರೋ ನಾಳೆ ಗೊತ್ತಿಲ್ಲ. ಮಜಾ ಬರ್ತಾ ಇರ್ಬೇಕು. ನೀವಂತಾನೆ 2 ನಿಮಿಷ ಆದ್ಮೇಲೆ ತಲೆ ಶೂಟ್ ಆಗ್ತಾನೆ ಇರ್ರಿ ಅವನೇ. ನಾವೆಲ್ಲ ಇಷ್ಟು ಒಳ್ಳೆದಾಗಿ ಮಾತಾಡ್ತೀಯಪ್ಪ ನೀನು ಲೈಫಲ್ಲಿ. ಏನೋ ಒಳ್ಗರು ಇದ್ದಿದ್ದು ಇರೋದು ಒಳ್ಗರು, ಮಾತಾಡೋದು ಒಳ್ಗರು. ಒಳ್ಗರು ನನ್ನಂತ ಒಳ್ಳೆ ನಿನ್ನಂತವ್ರು ಎಷ್ಟೋ ಟೆರರಿಸ್ಟ್ಗಳಾಗ್ಬಿಟ್ಟವ್ರು. ಇವಾಗ ಗೈಸ್ ಫಸ್ಟು ಬ್ಲಾಗ್ ಎಂತಕ್ಕೆ ಸ್ಟಾರ್ಟ್ ಮಾಡಿದಂತ ಹೇಳ್ತೀನಿ ನಿಮಗೆ. ಇವಾಗ ನೋಡಿ, ಇವಾಗ ದಿನ ನಮ್ದೇನೇ ಇದ್ರು ಮಜಾ ಮಾಡೋದು. ಕಾಲೇಜ್ಗೆ ಹೋಗ್ತೀವೋ ಬಿಡ್ತೀವೋ ಮಜಾ ಮಾಡೋದಂತೂ ಗ್ಯಾರಂಟಿ. ಸರಿನಾ? ಆ ಮಜಾ ಮಾಡೋದು ನಾವು ಸುಮ್ಮನೆ ಮಜಾ ಮಾಡೋದು, ಸುಮ್ಮನೆ ನಾವು ಅದನ್ನು ಪೋಸ್ಟ್ ಮಾಡಿ ಯಾಕೆ ಸ್ವಲ್ಪ ಮಾಡ್ಕೋಬಾರ್ದು ಅಂತ ರೂಮ್ ಈಗ ಸಿಕ್ಕಿದೆ. ಸೀರಿಯಸ್ ನೋಟ್ ಇಷ್ಟೇ ನಮ್ಮ ಕೈಲಿ ಮಾತಾಡೋಕ್ಕಾಗೋದು. ವ್ಯೂ ನೋಡಿ ವ್ಯೂ ನೋಡಿ. ಇಂಥ ವ್ಯೂ ಅಲ್ಲಿ ಮುಚ್ಚಿ ಯೋ ಈಸ್ಟ್ ಲಕ್ಸುರಿ ಇದೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಬಂದಿದ ತಕ್ಷಣ ಬೆಕ್ ತೋರಿಸ್ಬಿಟ್ರೆ. ಈಗ ಎಲ್ಗೋ ಮಚ್ಚಿ ಎಲ್ಗೋ ಹೋಗ್ತಾ ಇರೋದು? ಮುಂದೆ ಗಂಟೆ ಇದೆಯಲ್ಲ, ಅಲ್ಲೊಂದು ಫೋಟೋ ಅಯ್ಯೋ ಆನ್ ಮಾಡ್ಬಿಟ್ಟಿದ್ದೀನಿ. ಇರೋ ಆಯ್ತು ಫಸ್ಟ್ ವಿಡಿಯೋ. ಫೈನಲಿ ಬಂದ್ರಿ ಚಿತ್ರದುರ್ಗ ಕೋಟೆಗೆ. ಹಾಂ, ಗಂಡ್ಸಾದ್ಮೇಲೆ ಮದುವೆ ಆಗಬೇಕು, ಚಿತ್ರದುರ್ಗಕ್ಕೆ ಬಂದಮೇಲೆ ಕೋಟೆಗೆ ಬರಬೇಕು ಅಂತ ನಮ್ಮ ಪ್ರಜ್ವಲ್ ಹೇಳ್ತಾ ಇದ್ದಾನೆ. ಗಿಣಿ ನೋಡ್ರಿ, ಗಿಣಿ ನಾನು ಬೆಂಗಳೂರಲ್ಲಿ ಬೇಜಾನ್ ನೋಡ್ಬಿಟ್ಟಿದ್ದೀನಿ. ಇಲ್ಲಿ ಯಾವತ್ತೂ ನೋಡಿಲ್ಲ. ಇತಿಹಾಸ ಹೇಳ್ರಿ ರೈ, ಇತಿಹಾಸ ಹೇಳೋ. ಕೋತಿರಾಜ್ ಹತ್ತಿದಾರೋ ಇಲ್ಲಿ? ಯಾರು? ಕೋತಿರಾಜ್. ಬೇಡ ಸರ್, ಸರಿಯಾಗಿ ಹೇಳ್ತೀರಾ?
ನೈಸ್ ಕೋಟೆ ನೋಡಿ ಗೈಸ್ ನೀವು, ನಾನು ಏನು ಮಾತಾಡೋಕ್ಕೆ ಆಗ್ತಿಲ್ಲ ಕೋಟೆ ನೋಡ್ಬಿಟ್ಟು. ಟೆಂಪಲ್ ಅದಿಲ್ಲ ಆ ಕಡೆ ಇರೋದು. ಮೇಲೆ ಹೋಗೋಣ. ವಾರೇ ಬಿಡಮಚ್ ಏನು ಐತ್ರಿ ಕೋಟೆ. ಗೈಸ್ ಇವಾಗ ನಿಮಗೆ ನಮ್ಮ ಬ್ಯಾಚ್ದು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಅಲ್ಲ. ಇವನ ಹೆಸರು ಚೇತನ್ ಅಂತ. ಪುಟ್ಟು. ಏನು ಪುಟ್ಟು ಪುಟ್ಟು ಅಂತೆ. ಅಪ್ಪು 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 ಅಂತೆ. ಹಿಂಗೆ ನಾವೆಲ್ಲ ಯಾವಾಗ ಎಷ್ಟನೇ ಕ್ಲಾಸಕ್ಕಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಫ್ರೆಂಡ್ಸು. ಒಂದನೇ ಕ್ಲಾಸ್ ಬರಲ್ಲ. ಒಂದನೇ ಕ್ಲಾಸಿಂದ ಇವನಿದಾನಲ್ಲ, ಇವನು LKG ಇಂದ ಫ್ರೆಂಡ್ಸು. ಇವನು ಸ್ವಲ್ಪ ಎಡ್ಬಿಡಂಗೆ ನನ್ನ ಮಗ. LKG UKG ಎಲ್ಲ ಓದ್ದ ಯಾವುದೋ ಸ್ಲಮ್ಮಲ್ಲಿ. ಆಮೇಲೆ ಬಂದು ನಮ್ಮ ಹತ್ರ ಸರ್ ಇದೇ ಕಣ ಕಿಂಡಿಲ್ಲ ಅದೆಲ್ಲ ಆಯ್ತಿರ್ಲಿಲ್ಲ ಇರಲಿಲ್ಲ. ನಿಜ ನಿಮ್ಮ ಅನಿಸಿಕೆ ಏನು ನನ್ನ ಫ್ರೆಂಡ್ ಆಗಿ ಪಡೆದಿರೋದು? ಈ ನನ್ನ ಒಂದು ಸೌಭಾಗ್ಯವನ್ನು ಸ್ವೀಕರಿಸುತ್ತೇನೆ. ಹೌದಾ? ಅಲ್ಲಿ ಇವರು ಗನ್ ಹಿಡ್ಕೊಂಡು ನಿಂತಿರ್ತಾರಂತೆ. ಫ್ರೀ ಅವರು ಗೈಡ್ ಬುಕ್ ಮಾಡ್ಕೊಂಡಿರ್ಬೇಕಾದ್ರೆ ನಾವು ಅವ್ರ ಹಿಂದೆ ಹೋಗ್ಬೇಕು. ನೋಡದ ಇಂಥ ಚಪ್ಪರ ಹಿಡಿಗಳಿಗೆ ಸಕಾಲ ಕೊಡ್ತಾನೆ. ಕಾಸಿಲ್ಲ ಗೈಸ್, ಸಾಲ ಮಾಡ್ಕೊಂಡಿದ್ದೀವಿ. ನಾವು ಕಷ್ಟ ಯಾರಿಗೆ ಹೇಳೋಣ, ಮನೇಲಿ ಕೇಳಿದ್ರೆ ಎಂತಕ್ಕಪ್ಪ ಕಾಸು ಅಂತಾರೆ. ಈ ಗೈಸ್ ನೋಡಿ ಗೈಸ್ ಇಲ್ಲಿ ನಾವು ಗೈಡ್ ಆಗ್ಬೇಕು. ಏನು ಮಸ್ತಾಗೈತೆ, ಸೂಪರ್ ಆಗಿದೆಯಪ್ಪ ನಿಜ. ಫುಲ್ ತೋರಿಸ್ಬಿಟ್ಟು ವಿಡಿಯೋ ಏನು ಮಾಡ್ತೀನಿ. ನಿಜ ಏನು ಸಕ್ಕತ್ತಾಗಿದೆ ಅಂದರೆ ನಿಜಾಗ. ಇಲ್ಲಿ ನೋಡಿ ಗೈಸ್, ವಾ ಇಲ್ಲಿ ಗಂಟಿ ಮನೆ ಕರ್ಕೊಂಡು ಹೋಗ್ತೀವಿ. ಬನ್ನಿ ಹೋಗೋಣ. ಹಾ ಸರಿ ಸರಿ. ಇದು ಮಚ್ಚಿ ಗುವೇಲು ಸುಭಾಷೆ ಸುಭಾಷೆ ಇದೆ ಅನ್ಕೊಂತೀನಿ. ಇದೇ ಒಣಕೆ ಹಿಂಡಿ ಇದೆ ತಾನೆ. ನೋಡ್ರಿ ಎಂಟ್ರೆನ್ಸ್ ಬರ್ತೀನಿ ನೋಡ್ರ ಬಂದಿತ್ತು. ಒಂದು ಇಂಪಾರ್ಟೆಂಟ್ ನ್ಯೂಸ್ ತಿಳ್ಕೊಂಡೆ. ಬರೋ ಮಚ್ಚಿ ಹೇಳ್ತೀನಿ ಲವ್ ನ್ಯೂಸ್ ಹೇಳ್ತೀನಿ ಬರೋ ಲವ್ ನೋಡೋ. ಅಲ್ಲಿಂದ ಬಂದ್ರಲ್ಲ, ಅಲ್ಲಿ ನಾವು ಹೋಗಿದ್ರಿ ನೋಡು. ಅದು ನಾವ್ ಇವಾಗ ಬಂದ್ರಿ ನೋಡು, ಅಲ್ಲಿಂದ ಅವ್ರು ಬರ್ತಾ ಇದ್ರಂತೆ. ಅಲ್ಲಿ ಇವಾಗ ನಾವು ನುಗ್ಗಿದ್ರಿ ನೋಡು, ಅಲ್ಲಿ ಫಿಲಮ್ಗೋಸ್ಕರ ಅಂತ ಇವಾಗ ಮಾಡಿದ ಅದು ತೂತು. ಅಲ್ಲಿಂದ ಇಲ್ಲಿಗೆ ಬಂದ್ರೆ ಈ ಬಾಗ್ಲ ಐತೆ ನೋಡು, ಈ ಬಾಗ್ಲಿಗೆ ಬಂದ್ರೆ ಆ ಸೈನ್ಯನೆಲ್ಲ ನುಗ್ಗಿಸ್ಬೋದಿತ್ತಂತೆ. ಈ ಬಾಗ್ಲಿಂದ ಯಾವಾಗಾದ್ರೂ ಇಡೀ ಕೋಟೆಗೆ ಹೋಗ್ಬೋದಿತ್ತಂತೆ ಸೈನ್ಯ. ಅವಾಗ ಅವೆಲ್ಲ ಇರ್ಲಿಲ್ವಂತೆ, ಮೆಟ್ಲು ಗಿಟ್ಲೆಲ್ಲ ಏನು ಇರ್ಲಿಲ್ವಂತೆ. ಎಷ್ಟು 600 ವರ್ಷದ್ದು ಏನೋ ಕತೆ ಅಂತ ಅಂದ್ರಪ್ಪ ಅವರು. ಈಗ ಆಂಟಿ ಅದು ಅವ್ರು ಬರ್ತಾರಲ್ಲ ಸೈನಿಕರು, ಅವ್ರು ಇದ್ರೊಳಗಡೆ ಹೋದ್ರೆ ಇಡೀ ಕೋಟೆ ಒಳಗೆ ಹೋಗ್ಬೋದಿತ್ತಂತೆ. ಅವಾಗ ಇದೆಲ್ಲ ಏನು ಇರ್ಲಿಲ್ವಂತೆ. ಅದೇ ಅಂತೆ ಅವ್ರ ಮನೆ ಇದ್ದಿದ್ದು ಆ ಬಂಡೆ ಒಳಗೆ. ಅಲ್ಲಿ ಅವ್ರು ಊಟ ಕೊಟ್ಬಿಟ್ಟು ಅವ್ರಿಗೆ ಯಾವಾಗ ಮ್ಯಾಟ್ರ್ ಗೊತ್ತಾಯ್ತು ಅಲ್ಲಿ ಬಂದು ಹೊಡೆಯಕ್ ಹೋಗಿದ್ದು. ಹೌದು ಫಿಲಮ್ ಅಂತ ಅಂದ್ರೆ 100 ರೂಪಾಯಿ ಕೊಡ್ರಿ ಗೈಡು. ಫಿಲಮ್ ಹಾ ಹೌದೌದು, ಅಲ್ಲೇ ಹೊಡಿತಾ ಇದ್ದಿದ್ದು. ಅಲ್ಲೊಂದು ದೊಡ್ಡದು ಇದೈತಲ್ಲ ತೂತು, ಅಲ್ಲಿ ಇವಾಗ ಫಿಲಮ್ಗೋಸ್ಕರ ಅಂತ ಮಾಡಿದ್ದೆ. ಅದಕ್ಕೂ ಮುಂಚೆ ಇರಲಿಲ್ಲ. ದೇವ್ರನಿಗೂ ಫ್ರೆಂಡ್ಸ್ ಏನಂದ್ರೆ ದೇವ್ರನಿಗೆ ಅರ್ಥ ಆಗಿಲ್ಲ. ಅರ್ಥ ಆಗುತ್ತೆ ಗೈಸ್. ಇವಾಗ ಇಷ್ಟು ತಿಳ್ಕೊಂಡಿದ್ದೀನಿ, ಮಿಕ್ಕಿದ್ದು ತಿಳ್ಕೊಂಡ್ಮೇಲೆ ಹೇಳ್ತೀನಿ. ಇಲ್ಲಿ ನೋಡಿ ಎಲ್ಲಿಗೆ ಬಂದಿದ್ದೀನಿ ತೋರಿಸೋ ಮುಂಚೆ. ಇದು ಈ ಬಂಡೆ ಕಲ್ಲು ಒಳಗಿಂದ ಎಲ್ಲಿಂದ ನೀರು ಬರ್ತಾ ಇರೋದು? ಇದು ಮೇಲಿಂದನಾ? ಅಲ್ಲಿಂದ ನೀರು ಬರ್ತಾ ಇರೋದಂತಿದು. ನಮ್ಮಮ್ಮ ಇದೆಲ್ಲ ನೋಡಿಲ್ಲ, ಹೋದ್ರೆ ಯಾರು ಕ್ಯಾಕ್ರಸ್ ಮಕ್ಕಳು ಮಾತ್ರ ಹೇಳ್ತಿಲ್ಲ.
ಮದುವೆಗಂತ ಹೇಳಿ ಬಂದೆ, ಇಲ್ಲೆಲ್ಲ ಬಂದು ಮುಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಕಳಿಸ್ತಾರೆ ಇಲ್ಲಿ. ಏನು ಯಾವುದೇ ಪಬ್ಬು ಎಣ್ಣೆ ಹೊಡೆಯಕ್ಕೆ ಹೋಗಿದ್ವಲ್ಲ, ಅದೇನೋ ಕರೆಕ್ಟ್ ಮಚ್ಚಿ, ಅದೇನಕ್ಕೆ ನಮ್ಮ ಮಕ್ಕಳಿಂದ ನಮ್ಮ ದೇಶ ಅದಕ್ಕೆ ಸ್ವಚ್ಛ ಭಾರತ್ ಅಂತ ಅನ್ನೋದು. ನೀರು ಇದಕ್ಕೆ ಹೋಗಿದ್ರೆ ಒಂಥರ ಆಚೆ ಹೋಗಿದ್ರೆ ಏನಿಲ್ಲಪ್ಪ. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಹೇಳಿ ಕೊನೆಗೂ ಒಂದು ಫೋನ್ ತಗೊಂಡು 2 ವರ್ಷ ಆದ್ಮೇಲೆ ಬ್ಲಾಗ್ ಮಾಡ್ತೀನಿ ಅಂತ ನಿಂತವನೆ. ಇದನ್ನ ಬ್ಲಾಗ್ ಇವತ್ತು ಮಾಡ್ತಾವನೆ ಶೂಟ, ಬಟ್ ಎಡಿಟ್ ಮಾಡಿ ಯಾವಾಗ ಅಪ್ಲೋಡ್ ಮಾಡ್ತಾನೆ ದೇವರಾಣೆ ನನಗೆ ಗೊತ್ತಿಲ್ಲ. ಬೇಕಾದ್ರೆ ಮುಂದಿನ ಸಲ ನಾವು ಚಿತ್ರದುರ್ಗ ಬಂದ್ರೂ ಮಾಡಿರ್ತಾರೋ ಅನ್ನೋದೇ ಡೌಟ್ ನನಗೆ. ಸೊ ಅವನ ಮೇಲೆ ಬಿಟ್ಟಿದ್ದು ಅಪ್ಲೋಡ್ ಮಾಡಿದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಗಂಟೆ ಹೊಡೆದು ಏನಾರು ಹೋಗ್ಲು ಏನೋ ತುಂಬಾ ಕೇಳಿ ಒಬ್ಬಿಸ್ಕೋಬಾರ್ದು ಬ್ರೋ. ಕೇಳಿ ಅದೇ ಬರ್ಬೇಕು ಮನ್ಸಿಂದ ನಮ್ಗೆ. ನಾನು ಅಂದೇ ಇಲ್ಲ ಅಲ್ಲೋಲೆ, ಅವನೇನೋ ಪ್ರೀತಿಯಿಂದ ಹೊಗಳ್ತಾವನೆ, ಏನೋ ಹೊಟ್ಟೆ ಊರಿ ನನ್ನ ಮಕ್ಕಳು. ಅಚಿತ್ ರಾಮ್ ಬಾರೋ ಮಚ್ಚಿ, ನಿನ್ಗೇನು ಅನಿಸ್ತಾ ಇದೆ ಮಚ್ಚಿ? ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡಿರೋ ಜೋರಾಗಿ ಮಾತಾಡ್ಬೇಕು. ಸೋಷಿಯಲ್ ಆಂಗ್ಸೈಟಿ ಎಲ್ಲ ಹೋಗ್ಬಿಡ್ಬೇಕು ಹೊಡ್ಕೊಂಡು. ಹೇಳು. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀರಿ. ಆಮೇಲೆ ಇಲ್ಲಿ ಈಗ ಏನು ಜೋರಾಗಿ ಹೇಳ್ಬೇಕು. ಗಾಡಿಗಳು ಇರು ಬ್ರೋ. ಇಲ್ಲಿ ಗ್ಯಾಂಗ್ ಏನು ನಮ್ದು ಬ್ಯಾಂಗ್ಳೂರ್ ಗ್ಯಾಂಗ್. ದರಿಕೆ ಯಾವುದೋ ಕ್ಲಿಪ್ ಅಂತ ಇಟ್ಕೊಂಡು ಒಂದು ಗೈಸ್ ನಮಗೆ ಗನ್ಸಾಗ್ಬಿಟ್ಟಿದ, ಒಂದು ಇದಾಗ್ಬಿಟ್ಟಿದ. ಜೊತೆ ಬಳೆನೂ ಸೀರೆನೂ ಗೊತ್ತು. ಈ ಮಂದಿ ನಮಗೆ ಟ್ರಿಪ್ ಗಾಯ್ಸ್, ಲಿಟ್ರಲಿ ನಾವು ಎಷ್ಟು ಕಡೆ ಟ್ರಿಪ್ಗೆ ಹೋಗಿದ್ದೀವೋ ಅಷ್ಟು ಕಡೆ ಕದೀವಿ ಅವನ್ನ. ಅವ್ರ ಮನೇಲಿ ಬಿಡ್ತಾರಿಲ್ಲ, ಇನ್ನೊಂದು ಮಗ ಬರ್ತಾನೆ ಕರೆಕ್ಟಾಗಿ ಮಾತಾಡ್ತೀವಿ. ಲೇಡೀಸ್ ಯಾವ್ಯಾವ್ದಿದೆ ಅಂತ ಹಂಗೆ ಅವ್ನಿಗೆ ಬಳೆ ಕೊಟ್ಬಿಡಿ. ಓಕೆನಾ? ಏರ್ ಬ್ಯಾಂಡ್ ಅಯ್ಯೋ ಅದರಲ್ಲಿ ಕಲರ್ ಹುಡುಕ್ತೇನು? ಕಲರ್ ಅಲ್ವೋ ಇದು ಚಿಕ್ಕ ಬರುತ್ತೆ ಕಣ್ಣ. ಏನಪ್ಪ ನಮಗೆ ಸುಸ್ತಾಗ ನನ್ನ ಮಕ್ಕಳು ನಮ್ಮ ಏನೋ ಮಚ್ಚಿ, ನಾನು ನೀನು ಏನೋ ಹಿಂಗಾಡ್ತಾ ಇದ್ದೀವಿ. ಕರ್ಕೊಂಬರೋದು ಬಂದ್ಬಿಡ್ತಾನೆ, ಸುಸ್ತಾಗ್ತೈತೆ. ಹೆಂಗ್ಸ್ ರೆಡಿ ಮಾಡಿದೀವಿ, ಹೆಂಗ್ಸು ರಿಸೆಪ್ಷನ್ ಅಂತ ಕರ್ಕೊಂಡ್ಬಂದ್ಬಿಟ್ಟು ರಿಸೆಪ್ಷನ್ ಮುಗಿದ್ಮೇಲೆ ಕರ್ಕೊಂಡು ಹೋಗ್ತಾವ್ರಿ ನನ್ನ ಮಕ್ಕಳು. ವೆಲ್ಕಮ್ ಬ್ಯಾಕ್. ಸಾರಿ, ರಿಸೆಪ್ಷನ್ ಮತ್ತೆ ಮದ್ವೆ ಮಾಡೋಕ್ಕಾಗಿಲ್ಲ. ಬ್ಯಾಂಡೇಜ್ ಅಲ್ಲ, ಸ್ವಲ್ಪ ಜಾಸ್ತಿ ಕೆಲಸಗಳಿತ್ತು. ಬ್ಯಾಂಡೇಜ್ ಗೊತ್ತಿಲ್ಲ ಗೈಸ್. ಇವತ್ತಿನ ಏನೋ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಸ್ ಕಾಯ್ತಾ ಇದ್ದೀವಿ, ಬಸ್ ಸಿಗ್ತಾ ಇಲ್ಲ. ಹೋದ್ರಿ, ಇವತ್ತು ಭಾನುವಾರ ಅಲ್ವಾ, ಎಲ್ಲರೂ ಹತ್ಕೊತಾ ಇದ್ದಾರೆ ಬೆಂಗಳೂರು ಬಸ್ಗೆನೆ. ಅದಕ್ಕೆ ಏನು ಮಾಡೋದು ಡಿಸೈಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಅನ್ಸುತ್ತೋ ಅದು ನೀವೇ ಮಾಡಿ.